ಸತ್ತವರು ಸಾಯುವುದು ಮಾತ್ರವಲ್ಲ, ಜನರಿಗೆ ಗೊತ್ತಾಗಬೇಕು ಏನಂದ್ರೆ ಸ್ವರ್ಗ ಇದೆ, ಪರಲೋಕ ಇದೆ, ಆ ಪರಲೋಕಕ್ಕೆ ಜನಗಳು ಸೇರ್ಬೇಕು ಎಂಬುದಾಗಿ ದೇವರು ಏನ್ ಮಾಡಿದನಂದ್ರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದರಂದ್ರೆ, ಮಾನವರಾಗಿರ್ತಕ್ಕಂಥ ನಮ್ಮನ್ನ ಪಾಪಗಳಿಂದ ಶಾಪಗಳಿಂದ ಬಿಡಿಸಿ ನಿತ್ಯವಾದಂತ ಒಂದು ರಾಜ್ಯವಿದೆ ಈ ಲೋಕದಲ್ಲಿ. ನಮ್ಮ ಲೋಕದ ಈ ಒಂದು ಲೋಕದ ಯಾತ್ರೆ ಕೇವಲ 60, 70, 100, 120 ವರ್ಷ ಇದೆ. ಆದ್ರೆ ನಿತ್ಯವಾದಂತ ಒಂದು ಜೀವನ ಇದೆ. ಆ ಜೀವನಕ್ಕೆ ಸೇರಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವರಾಗಿರ್ತಕ್ಕಂಥ ನಮಗಾಗಿ, ನಮ್ಮ ಒಂದು ಪಾಪಗಳಿಗಾಗಿ, ನಮ್ಮನ್ನ ನಿತ್ಯವಾದಂತ ದೇವರ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಆತನ ಏನಂದ್ರೆ ಮನುಷ್ಯನಾಗಿ ಜನಿಸಿ ನಮ್ಮ ಎಲ್ಲಾ ಪಾಪ ಒಂದು ಅಪರಾಧಗಳಿಗಾಗಿ. ಈಗ ಇಲ್ಲಿ ಸೇರಿರ್ತಕ್ಕಂಥ ಕೆಲವರಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿಯನ್ನ ಶಿಲ್ಬೆಗೆ ಹಾಕಿದ್ರು, ಯೇಸು ಸ್ವಾಮಿಗೆ ಕೈ ಕಾಲುಗಳಲ್ಲಿ ಮಳೆಯನ್ನ ಹೊಡೆದರು, ಇಷ್ಟು ಮಾತ್ರ ಗೊತ್ತಿದೆ. ಆದ್ರೆ ಯಾಕೆ ಯೇಸು ಸ್ವಾಮಿಯನ್ನ ಶಿಲ್ಬೆಗೆ ಹಾಕಿದ್ರು, ಯೇಸು ಸ್ವಾಮಿಗೆ ಕೈ ಕಾಲುಗಳಲ್ಲಿ ಮಳೆ ಹೊಡೆದ್ರು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಇದು ತಿಳಿಬೇಕಾದಂತ ಒಂದು ಸಂಗತಿ. ಈ ಒಂದು ವಿವಾಹದಲ್ಲಿ ನೀವೆಲ್ಲರೂ ಕೂಡ ಇದನ್ನ ಅರಿತುಕೊಳ್ಳಬೇಕಾದಂತ, ತಿಳಿಯಬೇಕಾದಂತ ವಿಷಯ ಏನಂದ್ರೆ, ಯೇಸು ಸ್ವಾಮಿ ನನಗಾಗಿ ಮತ್ತು ನಿನಗಾಗಿ, ನಾವು ಮಾಡಿದಂತ ಒಂದು ಪಾಪಗಳಿಗಾಗಿ ಆತನ ಶಿಲುಬೆಗೆ ಜಡಿಯಲ್ಪಡಬೇಕಾಗಿತ್ತು. ಆತನ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ಎಲ್ಲಾ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಆತನ ರಕ್ತವನ್ನು ಸುರಿಸಿದರು, ಆತನ ಪ್ರಾಣವನ್ನು ಕೊಡಬೇಕಾಗಿತ್ತು, ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಡಬೇಕಾಗಿತ್ತು. ಸೊ ಆದ್ರಿಂದಲೇ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಆತನ ನಮ್ಮ ಎಲ್ಲಾ ಪಾಪ ಅಪರಾಧಗಳನ್ನ ತನ್ನ ಮೇಲೆ ಹಾಕಿಕೊಂಡು ಶಿಲುಬೆಗೆ ಜಡಿಯಲ್ಪಟ್ಟು ರಕ್ತವನ್ನು ಸುರಿಸಿ ಆತನು ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಏನಂದ್ರೆ ಆತನು ಪುನರುತ್ಥಾನನಾದನೆಂಬುದಾಗಿ ನಾವು ನೋಡುತ್ತೇವೆ. ಕೊನೆಯದಾಗಿ ಯೇಸು ಸ್ವಾಮಿ ಹೇಳ್ತಾರೆ ತನ್ನ 12 ಜನ ಶಿಷ್ಯರಿಗೆ, ನೀವು ಲೋಕದ ಕಟ್ಟಕಡೆಯವರೆಗೆ ಹೊರಟು ಹೋಗಿರಿ, ಹೋಗಿ ಎಲ್ಲಾ ದೇಶಗಳ ಜನರಿಗೆ ಈ ಸತ್ಯವನ್ನ ತಿಳಿಸಿರಿ. ಏನ್ ಸತ್ಯ? ನಿತ್ಯ ಜೀವ ಇದೆ, ಪರಲೋಕ ಇದೆ, ಮನುಷ್ಯನು ನರಕದಲ್ಲಿ ಬೀಳಬಾರದು, ಬದಲಾಗಿ ದೇವರ ರಾಜ್ಯದಲ್ಲಿ ಸೇರಬೇಕು, ಇದನ್ನು ಸಾರಿ ಹೇಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಸೊ ಇವತ್ತು ಇದನ್ನ ಅರಿಯದೆ ಎಷ್ಟೋ ಜನ ಏನಂದ್ರೆ ಹಾಗೆ ಅವರ ಮನಸ್ಸಿಗೆ ಬಂದಂತ ಒಂದು ವಿಚಾರಗಳನ್ನೇ ಮಾತಾಡ್ತಾ ಹೋಗುವಂತದ್ದನ್ನ ನಾವು ನೋಡ್ತೇವೆ. ಆದ್ರೆ ತಿಳಿಯಬೇಕು, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟದ್ದು, ಆತನ ರಕ್ತ ಸುರಿಸಿದ್ದು ಕೇವಲ ನಮಗಾಗಿ, ನಮ್ಮ ಒಂದು ಪಾಪಗಳಿಗಾಗಿ. ನಿಮ್ಗೆ ಹೇಳ್ತೇನೆ ಒಂದು ವಿಷಯ, ಯೇಸು ಸ್ವಾಮಿ ಈ ಒಂದು ಲೋಕದಲ್ಲಿ ಇದ್ದಾಗ ಒಂದು ವಿವಾಹಕ್ಕೆ ಹೋದ್ರು. ಆ ವಿವಾಹ ಅಂದ್ರೆ ಮದುವೆ. ಈಗ ನಾನು ಆಗ್ಲೇ ಹೇಳಿದೆ ಏನಂತ, ಮನುಷ್ಯ ಹುಟ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂತೇಳಿ. ಸೊ ಹುಟ್ಟು ಸಾವಿನ ನಡುವೆ ಇನ್ನೊಂದು ಇದೆ, ಏನದು? ಸಂಸಾರ. ಏನಿದೆ ಹೇಳ್ರಿ? ಸಂಸಾರ. ಈ ಸಂಸಾರ ಅನ್ನುವಂತ ಖಾನಾ ಊರಿನ ಒಂದು ಮದುವೆಗೆ ಯೇಸು ಸ್ವಾಮಿ ಹೋಗಿದ್ರು. ಒಂದು ಊರ ಹೆಸರೇ ಖಾನಾ ಅಂತೇಳಿ. ಆ ಒಂದು ಖಾನಾ ಊರಿಗೆ ಯೇಸು ಸ್ವಾಮಿಯನ್ನ ಮದುವೆಗೆ ಆಮಂತ್ರಿಸಲಾಗಿತ್ತು. ಯೇಸು ಸ್ವಾಮಿ ಮತ್ತು ಯೇಸು ಸ್ವಾಮಿಯ 12 ಜನ ಶಿಷ್ಯರುಗಳು ಆ ಒಂದು ಖಾನಾ ಊರಿನ ಮದುವೆಗೆ ಹೋಗಿದ್ರು. ಹೋದಾಗ ಅಲ್ಲಿ ಏನು ನಡೆಯುತ್ತಂದ್ರೆ, ದ್ರಾಕ್ಷರಸ ಖಾಲಿಯಾಗಿತ್ತು. ದ್ರಾಕ್ಷರಸ ಇರಲಿಲ್ಲ, ದ್ರಾಕ್ಷರಸ ಖಾಲಿಯಾಗಿತ್ತು. ದ್ರಾಕ್ಷರಸ ಖಾಲಿಯಾದಾಗ ಯೇಸು ಸ್ವಾಮಿ ತಾಯಿಯಾದಂತ ಮರಿಯಳು ಯೇಸು ಸ್ವಾಮಿ ಹತ್ತಿರ ಬಂದು ಒಂದು ವಿನಂತಿ ಮಾಡಿಕೊಡ್ತಾಳೆ. ಏನಂತ, ಇಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ, ಸೊ ದಯವಿಟ್ಟು ಇಲ್ಲಿ ಏನಾದ್ರೂ ಒಂದು ಅದ್ಭುತ ಮಾಡ್ಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಕೇಳ್ತಾರೆ. ಕೇಳಿದಾಗ ಯೇಸು ಸ್ವಾಮಿ ಆ ಒಂದು ಮಾತನ್ನ ತಿರಸ್ಕರಿಸದೆ ಆ ಮಾತಿಗೆ ಗೌರವಿಸಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆಳುಗಳಿಗೆ ಹೇಳ್ತಾರೆ. ಸೊ ಅಲ್ಲಿ ಒಂದು 6 ಕಲ್ಲಿನ ಒಂದು ಬಾನೆಗಳಿರುತ್ತೆ. ಆ ಒಂದು ಕಲ್ಲಿನ ಬಾನೆಗಳಲ್ಲಿ ಏನಂದ್ರೆ 6 ಕಲ್ಲಿನ ಬಾನೆಗಳಲ್ಲಿ ಕಂಠದ ಮಟ್ಟಿಗೆ ನೀರು ತುಂಬುವುದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹೇಳಿದ ಮೇಲೆ ಆ ಆಳುಗಳು ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದ ಪ್ರಕಾರನೇ ಕಂಠದ ಮಟ್ಟಿಗೆ ನೀರು ತುಂಬುತ್ತಾರೆ. ನೀರು ತುಂಬಿದಾಗ ಯೇಸು ಸ್ವಾಮಿ ಇಷ್ಟೇ ಹೇಳ್ತಾರೆ, ಅವ್ರು ಏನ್ ಹೇಳೋದಿಲ್ಲ, ನೀವು ಹೋಗಿ ಅದ್ಭುತ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಯೇಸು ಸ್ವಾಮಿ ಆ ನೀರನ್ನ ತುಂಬಿಸಿದಂತ ವ್ಯಕ್ತಿಗಳಿಗೆ ಹೇಳ್ತಾರೆ ಏನಂತ, ಆ ನೀರನ್ನ ತೋಡಿಕೊಂಡು ಹೋಗಿ ಮದುವೆಯ ಪಾರುಪತ್ಯಗಾರನಿಗೆ ಕೊಡಿರಿ ಎಂಬುದಾಗಿ. ಮದುವೆಯ ಪಾರುಪತ್ಯಗಾರ ಅಂದ್ರೆ ಮದುವೆಯ ಯಜಮಾನ, ಆ ಮದುವೆಯ ಯಜಮಾನರಿಗೆ ಕೊಡಿರಿ ಎಂಬುದಾಗಿ ಹೇಳ್ತಾರೆ. ಅವ್ರು ಹೋಗಿಬಿಟ್ಟು ಆ ನೀರನ್ನೇ ತೋಡಿಬಿಟ್ಟು ಅವರು ತಮ್ಮ ಒಂದು ಉಪಯೋಗಿಸತಕ್ಕಂಥ ಪಾತ್ರೆಗಳಲ್ಲಿ ಹಾಕಿಕೊಂಡು ಅದನ್ನ ಹೋಗಿ ಮದುವೆಯ ಪಾರುಪತ್ಯಗಾರನಿಗೆ ಕೊಡ್ತಾರೆ. ಪಾರುಪತ್ಯಗಾರನಿಗೆ ಕೊಟ್ಟಾಗ ಅವನು ಏನ್ ಮಾಡ್ತಾನೆ, ಆ ದ್ರಾಕ್ಷಿ ರಸವನ್ನ ಕುಡಿತಾನೆ. ಅದು ನೀರ್ ಎಕ್ಸಲಿ. ಆ ನೀರನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತದ, ದ್ರಾಕ್ಷಿ ರಸವಾಗಿ ಮಾರ್ಪಡಿಸಿದ್ರು. ಹಾಲೆಲೂಯಾ. ಸೊ ಒಂದ್ಸರಿ ಹೇಳ್ರಿ ಗಟ್ಟಿಯಾದ ಧ್ವನಿಯಿಂದ, ಹಾಲೆಲೂಯಾ.
ಸೊ ಅದೇ ರೀತಿಯಲ್ಲಿ ನಾನು ನಂಬುತ್ತೇನೆ, ನಾನು ನಿರೀಕ್ಷಿಸ್ತೇನೆ, ಆ ಒಂದು ಕಾನಾ ಊರಿನ ಮದುವೆಯಲ್ಲಿ ಯೇಸು ಸ್ವಾಮಿ ಇದ್ದ ಪ್ರಕಾರ ಇಲ್ಲಿಯೂ ಕೂಡ ಇದ್ದಾರೆ ಎಂಬುದಾಗಿ ನಾನು ಖಂಡಿತ 100% ಆಗಿ ನಾನು ವಿಶ್ವಾಸ ಮಾಡುತ್ತೇನೆ. ಆಮೇಲೆ ಸೊ ಇಲ್ಲಿ ಏನಾಗುತ್ತೆ, ಆ ಒಂದು ಪಾರುಪತ್ಯಗಾರನಿಗೆ ಆ ಒಂದು ದ್ರಾಕ್ಷಿ ರಸ ಕೊಡುವಾಗ ಆ ದ್ರಾಕ್ಷಿ ರಸವನ್ನು ಸೇವಿಸಿದಂತ ಆ ಪಾರುಪತ್ಯಗಾರನ ಹೇಳ್ತಾನೆ, ಏನಪ್ಪಾ ಇಷ್ಟೊಂದು ರುಚಿಯಾಗಿದೆ ಈ ದ್ರಾಕ್ಷಿ ರಸ, ಇಷ್ಟೊಂದು ರುಚಿಯಾಗಿದೆ. ಆಕ್ಚುಲಿ ಇದನ್ನು ಮೊದಲನೇ ದಿನ ಕೊಡ್ತಾರೆ, ನೀವು ನೋಡಿದ್ರೆ 2ನೇ ದಿನಕ್ಕೆ ಕೊಟ್ಟಿದ್ದೀರಲ್ಲ, ಮೊದಲನೇ ದಿನ ಕೊಡುವಂತ ದ್ರಾಕ್ಷಿ ರಸವನ್ನು ಇದುವರೆಗೆ ನೀವು ಇಟ್ಟುಕೊಂಡಿದ್ದೀರಿ ಎಂಬುದಾಗಿ ಹೇಳ್ತೇನೆ. ಅಂದ್ರೆ ಅರ್ಥ ಏನಂದ್ರೆ, ಈಗ ದ್ರಾಕ್ಷಿ ರಸ ಏನಂದ್ರೆ ಟೇಸ್ಟ್ ಆಗಿರ್ತಕ್ಕಂಥದ್ದು ಮೊದಲನೇ ದಿನ ಕೊಡ್ತಾರೆ. ಅದೋ ಒಂದು ಕಾನಾ ಊರಿನ ಮದುವೆ ಇಸ್ರೇಲ್ ದೇಶದಲ್ಲಿ ಅದೊಂದು ರೂಲ್ಸ್ ಇದೆ, ಆತರ ಇತ್ತು ರೂಲ್ಸ್. ಆಗ ಮೊದಲು ಏನಂದ್ರೆ ದ್ರಾಕ್ಷಿ ರಸ ರುಚಿಕರವಾಗಿರುವಂತದ್ದು ಮೊದಲನೇ ದಿನ ಕೊಟ್ಟು ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಕಿರಿಯ ದಿನ ಅಂದ್ರೆ 2ನೇ ದಿನ ಏನಂದ್ರೆ ಅಷ್ಟೊಂದು ರುಚಿಯಾಗಿಲ್ಲದೆ ಇರತಕ್ಕಂಥ ದ್ರಾಕ್ಷಿ ರಸ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಆ 2ನೇ ದಿನ ಕೂಡ ಏನಂದ್ರೆ ಯೇಸು ಸ್ವಾಮಿ ಅದ್ಭುತಕರವಾಗಿ ಆ ನೀರನ್ನ ದ್ರಾಕ್ಷಿ ರಸವಾಗಿ ಮಾರುವುದನ್ನ ನಾವು ನೋಡುತ್ತೇವೆ. ಸೊ ಅದೇ ರೀತಿಯಲ್ಲಿ ಈ ಒಂದು ವಿವಾಹಕ್ಕೆ ಅಥವಾ ದಾಂಪತ್ಯಕ್ಕೆ ಕಾಲಿಡುತ್ತಿರುವಂತಹ ಈ ಜೋಡಿಗಳನ್ನು ಕೂಡ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಕಾನಾ ಊರಿನ ಮದುವೆಯಲ್ಲಿ ಆತನ ಸಾನ್ನಿಧ್ಯವಿತ್ತು, ಆತನ ನಡೆಸುವಿಕೆ ಇತ್ತು, ಆತನ ಒಂದು ಮದುವೆ ಇತ್ತು, ಆತನ ಒಂದು ಪ್ರಸನ್ನತೆಯಲ್ಲಿ ಯಾವ ರೀತಿಯಲ್ಲಿ ನೆಲೆಯಾಗಿತ್ತು, ಅದೇ ರೀತಿಯಲ್ಲಿ ಈ ಒಂದು ವಿವಾಹದಲ್ಲಿ ಕೂಡ ನೆಲೆಗೊಂಡು ವಿವಾಹಕ್ಕೆ ಅಥವಾ ದಾಂಪತ್ಯ ಜೀವಿತಕ್ಕೆ ಕಾಲಿಡತಕ್ಕಂತ ಈ 2 ಜೋಡಿಗಳನ್ನ ದೇವರ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಇವರಿಗಾಗಿ ಏನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಇವರಿಗೆ ನಾವು ಶುಭಗಳನ್ನು ಕೋರೋಣ. ದೇವರೇ, ಆ ದಿನ ಕಾನಾ ಊರಿನ ಮದುವೆಯಲ್ಲಿ ನೀನು ಆಶೀರ್ವಾದ ಮಾಡಿದ ಪ್ರಕಾರ ಈ ವಧುವರರನ್ನ ಈ ದಿನವೇ ಮೊದಲುಗೊಂಡು ದೇವರ ವಾಕ್ಯ ಹೇಳುತ್ತೆ, ಹಗ್ಗಾಯನ ಪ್ರವಾದನ ಗ್ರಂಥ 2:9, 2:19, 2:23 ಈ 3 ವಚನಗಳಲ್ಲಿ ಹೀಗೆ ಹೇಳುತ್ತೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ದೇವರೇ, ಈ ಹೊಸ ಜೋಡಿಗಳನ್ನ ನೀನು ಇದೇ ದಿನ ಮೊದಲುಗೊಂಡು ದೇವರೇ ಇವ್ರನ್ನ ಆಶೀರ್ವಾದ ಮಾಡಪ್ಪ. ಮತ್ತೆ ವಾಕ್ಯ ಹೇಳುತ್ತೆ, ಮುಂದಿನ ವೈಭವ ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ದೇವರೇ ಇವರ ಒಂದು ಮುಂದಿನ ವೈಭವ ಇಂದಿನ ವೈಭವಕ್ಕಿಂತ ವಿಶೇಷವಾಗಿರಲಿ. ಮಾತ್ರವಲ್ಲ 23ನೇ ವಚನದಲ್ಲಿ ಹೇಳುತ್ತೆ, ಮುದ್ರೆ ಉಂಗುರವಾಗಿ ಮಾಡಿಕೊಳ್ಳುವೆನು, ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಸೊ ಇವರನ್ನ ದೇವರು ತನ್ನ ಕರಗಳಲ್ಲಿ ಮುದ್ರೆ ಉಂಗುರವಾಗಿ ಮಾಡಿಕೊಳ್ಳಲಿ. ಇವ್ರ ಮೂಲಕವಾಗಿ ದೇವರು ತನ್ನ ಪರಲೋಕದ ಚಿಂತವನ್ನ, ತನ್ನ ಉದ್ದೇಶವನ್ನ, ತನ್ನ ಸಂಕಲ್ಪವನ್ನ ಇವ್ರ ಮೂಲಕವಾಗಿ ನೆರವೇರಿಸಲಿ, ಈಡೇರಿಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಶುಭಗಳನ್ನು ಕೋರುತ್ತಾ ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.